ಫಿಫಾ ವಿಶ್ವಕಪ್ನ ರೌಂಡ್ ಆಫ್ 16ರ ಹಂತದ ಪಂದ್ಯದಲ್ಲಿ ಅಮೆರಿಕ ಮತ್ತು ಬೆಲ್ಜಿಯಂ ತಂಡಗಳು ಮುಖಾಮುಖಿಯಾಗಲಿವೆ. ಭಾರತೀಯ ಕಾಲಮಾನದ ಪ್ರಕಾರ ನಾಳೆ ಬೆಳಗ್ಗೆ 5:30ಕ್ಕೆ ಸಿಯಾಟಲ್ನ ಲೂಮೆನ್ ಫೀಲ್ಡ್ನಲ್ಲಿ ನಡೆಯಲಿರುವ ಈ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಅಮೆರಿಕದ ಪ್ರಮುಖ ಆಟಗಾರ ಫಲರಿನ್ ಬಲೋಗನ್ ಅವರ ಮೇಲಿನ ಕೆಂಪು ಕಾರ್ಡ್ ನಿಷೇಧವನ್ನು ಫಿಫಾ ಹಿಂಪಡೆದಿರುವುದು ಪಂದ್ಯದ ಕುತೂಹಲವನ್ನು ಮತ್ತಷ್ಟು ಹೆಚ್ಚಳ ಮಾಡಲಾಗಿದೆ. ಇನ್ನು ಅಮೆರಿಕ ವರ್ಸಸ್ ಬೆಲ್ಜಿಯಂ ಪಂದ್ಯದ ಮುನ್ನೋಟ ಪ್ರಸಕ್ತ ಫಿಫಾ ವಿಶ್ವಕಪ್ನ 16ರ ಘಟ್ಟದ ರೋಚಕ ಕದನದಲ್ಲಿ ಅಮೆರಿಕ ಮತ್ತು ಬೆಲ್ಜಿಯಂ ತಂಡಗಳು ಸೆಣಸಾಡುವುದಕ್ಕೆ ಸಜ್ಜಾಗಿವೆ. ಈ ಬಾರಿಯ ವಿಶ್ವಕಪ್ನಲ್ಲಿ ಅಮೆರಿಕ ತಂಡವು ಆತಿಥೇಯರಾಗಿ ಕಣಕ್ಕಿಳಿದಿದ್ದು ಕ್ವಾರ್ಟರ್ ಫೈನಲ್ ಪ್ರವೇಶಿಸುವುದರ ಮೂಲಕವಾಗಿ ಇತಿಹಾಸವನ್ನ ನಿರ್ಮಿಸುವಂತಹ ತವಕದಲ್ಲಿದೆ. ಅಮೆರಿಕ ತಂಡಕ್ಕೆ ದೊಡ್ಡ ರಿಲೀಫ್ ಅಂತ ಹೇಳಿದ್ರೆ ಸ್ಟ್ರೈಕರ್ ಫಲರಿನ್ ಬಲೋಗನ್ ಅವರ ಮೇಲಿದ್ದ ಒಂದು ಪಂದ್ಯದ ನಿಷೇಧವನ್ನ ಫಿಫಾ ಇದೀಗ ಕ್ಯಾನ್ಸಲ್ ಮಾಡಿದೆ. ಬಲೋಗನ್ ಈ ವಿಶ್ವಕಪ್ನಲ್ಲಿ ಅಮೆರಿಕ ಪರ ಅತಿ ಹೆಚ್ಚು ಅಂದ್ರೆ 3 ಗೋಲುಗಳನ್ನು ಗಳಿಸಿದ್ದಾರೆ. ಆಡಳಿತಾತ್ಮಕ ಬದಲಾವಣೆ ಮತ್ತು ವಿಶೇಷ ನಿರ್ಧಾರದ ಮೂಲಕ ಇವರು ಕಣಕ್ಕೆ ಮರಳಿರೋದು ಅಮೆರಿಕ ತಂಡದ ಬಲವನ್ನ ಮತ್ತಷ್ಟು ಹೆಚ್ಚಿಸಿದೆ. ಇನ್ನು ಬೆಲ್ಜಿಯಂ ತಂಡವು ತನ್ನ ಹಿಂದಿನ ಪಂದ್ಯದಲ್ಲಿ ಸೆನೆಗಲ್ ವಿರುದ್ಧ ಭರ್ಜರಿಯಾಗಿ ಕಮ್ಬ್ಯಾಕ್ ಮಾಡಿ ನಾಕೌಟ್ ಹಂತಕ್ಕೆ ಲಗ್ಗೆ ಇಟ್ಟಿದೆ. ಇನ್ನು ಕೆವಿನ್ ಡಿ ಬ್ರೂಯ್ನೆ ಮತ್ತು ಜೆರೆಮಿ ಡೊಕು ಅವರಂತಹ ವಿಶ್ವದರ್ಜೆ ಆಟಗಾರರನ್ನ ಹೊಂದಿರುವಂತಹ ಬೆಲ್ಜಿಯಂ ತಂಡ ಇದು. ಎರಡು 2026ರ ಫಿಫಾ ವಿಶ್ವಕಪ್ನ ಪ್ರಮುಖ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಸಾಂಪ್ರದಾಯಿಕ ಎದುರಾಳಿಗಳಾದ ಪೋರ್ಚುಗಲ್ ಮತ್ತು ಸ್ಪೇನ್ ಮುಖಾಮುಖಿಯಾಗಲಿವೆ. ಈ ರೋಚಕ ಐಬೇರಿಯನ್ ಡರ್ಬಿ ನಾಕೌಟ್ ಹಂತದ ರೌಂಡ್ ಆಫ್ 16 ಪಂದ್ಯವಾಗಿದ್ದು ಭಾರತೀಯ ಕಾಲಮಾನದ ಪ್ರಕಾರ ಇಂದು ರಾತ್ರಿ 11:30ಕ್ಕೆ ಟೆಕ್ಸಾಸ್ನ ಡಲ್ಲಾಸ್ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಫುಟ್ಬಾಲ್ನ ದಿಗ್ಗಜ ಕ್ರಿಸ್ಟಿಯಾನೋ ರೊನಾಲ್ಡೋ ನೇತೃತ್ವದ ಪೋರ್ಚುಗಲ್ ತಂಡವು ಸ್ಪೇನ್ನ ಯುವ ಆಟಗಾರ ಲ್ಯಾಮೈನ್ ಯಮಲ್ ಮತ್ತು ಮಿಕೈಲ್ ಓಯರ್ಜಾರ್ಬಲ್ ಅವರಂತಹ ಪ್ರತಿಭಾನ್ವಿತರ ತಂಡವನ್ನು ಎದುರಿಸಲಿದೆ. ಸ್ಪೇನ್ ತಂಡವು ಹಂತ ಹೆಚ್ನಲ್ಲಿ ಅಗ್ರಸ್ಥಾನದಲ್ಲಿದ್ದು ರೌಂಡ್ ಆಫ್ 32ರಲ್ಲಿ ಆಸ್ಟ್ರಿಯಾ ವಿರುದ್ಧವಾಗಿ 3-0 ಗೋಲುಗಳ ಭರ್ಜರಿ ಜಯ ಸಾಧಿಸಿ ಪ್ರವೇಶವನ್ನ ಪಡೆದಿದೆ. ಮತ್ತೊಂದು ಕಡೆ ಪೋರ್ಚುಗಲ್ ತಂಡವು ಕ್ರೊಯೇಷಿಯಾ ವಿರುದ್ಧವಾಗಿ ಪಂದ್ಯದಲ್ಲಿ ಕೊನೆಯ ನಿಮಿಷದ ಗೋಲುಗಳ ಮೂಲಕ 2-1 ರೋಚಕ ಗೆಲುವನ್ನು ಸಾಧಿಸಿ ಈ ಹಂತಕ್ಕೆ ಲಗ್ಗೆ ಇಟ್ಟಿದೆ. ಸ್ಪೇನ್ ತಂಡದ ರಕ್ಷಣಾ ವಿಭಾಗವು ಇದುವರೆಗಿನ ಪಂದ್ಯಾವಳಿಯಲ್ಲಿ ಅದ್ಭುತವಾದಂತಹ ಪ್ರದರ್ಶನವನ್ನು ನೀಡಿದ್ದು ಎದುರಾಳಿಗಳಿಗೆ ಗೋಲು ಗಳಿಸುವುದಕ್ಕೆ ಹೆಚ್ಚು ಅವಕಾಶವನ್ನ ನೀಡಿಲ್ಲ. ಆದರೆ ಪೋರ್ಚುಗಲ್ ತಂಡವು ಲಭ್ಯವಿರುವಂತಹ ಪ್ರಬಲ ಮಿಡ್ಫೀಲ್ಡರ್ಗಳನ್ನು ಹೊಂದಿದ್ದು ಮತ್ತೊಂದು ಐತಿಹಾಸಿಕ ಜಯಕ್ಕಾಗಿ ಕಾಯ್ತಾ ಇದೆ.